ಹೊನ್ನಾವರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕಿ ಮಡಿ ಇದರ ವಾರ್ಷಿಕ ಸ್ನೇಹ ಸಮ್ಮೇಳನ ಶಾಲಾ ಆವರಣದಲ್ಲಿ ಶನಿವಾರ ಅದ್ದೂರಿಯಾಗಿ ನಡೆಯಿತು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ದೀಪಕ್ ನಾಯ್ಕ್ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಒಂದು ಸರ್ಕಾರಿ ಶಾಲೆ ಬೆಳವಣಿಗೆ ಹೊಂದಬೇಕೆಂದರೆ ಪಾಲಕ ಪೋಷಕ ಎಸ್ಡಿಎಂಸಿಯವರ ಸಹಕಾರ ಅಗತ್ಯ. ಇತ್ತೀಚಿನ ದಿನಗಳಲ್ಲಿ ಜಾಗತೀಕರಣ ಪ್ರಭಾವದಿಂದ ಎಲ್ಲ ಕಡೆ ಖಾಸಗೀಕರಣವಾಗುತ್ತಿದೆ. ಕನ್ನಡ ಮಾಧ್ಯಮಕ್ಕೆ ಒತ್ತು ಕಡಿಮೆಯಾಗಿ ಇಂಗ್ಲಿಷ್ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗುತ್ತಿದೆ. ಸರ್ಕಾರ ಈ ಬಗ್ಗೆ ಗಮನಹರಿಸಿ ದ್ವಿಮಾಧ್ಯಮ ಪದ್ಧತಿ ಜಾರಿ ತಂದು ಸರ್ಕಾರಿ ಶಾಲೆಯಲ್ಲಿಯೂ ಆಂಗ್ಲ ಮಾಧ್ಯಮಕ್ಕೆ ಅವಕಾಶ ನೀಡಿದೆ ಎಂದರು. ಅಡುಗೆ ಸಿಬ್ಬಂದಿಗಳಿಗೆ ಸನ್ಮಾನಿಸಿರುವುದು ಅಭಿನಂದನಾರ್ಹ. ಅಲ್ಪ ಸಂಬಳದಲ್ಲಿ ಅವರು ರುಚಿಕಟ್ಟಾದ ಅಡುಗೆ ತಯಾರಿಸುತ್ತಾರೆ. ಅವರಿಗೆ ಸರ್ಕಾರ ನಿವೃತ್ತಿ ನಂತರ ನೀಡುವ ಇಡಗಂಟು ಸೌಲಭ್ಯ ಸಿಗುವಲ್ಲಿ ವ್ಯವಸ್ಥೆ ಮಾಡಿ ಎಂದು ಸಲಹೆ ನೀಡಿದರು. ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಏನಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಗ್ಲೋಬಲೈಸೇಷನ್ ಪ್ರಭಾವನ ಏನೋ ಎಲ್ಲ ಕಡೆ ಪ್ರೈವೇಟೈಸೇಷನ್ ಅಂತಂದ್ರೆ ಕನ್ನಡ ಮೀಡಿಯಂಗೆ ಸ್ವಲ್ಪ ಒತ್ತು ಕಡಿಮೆ ಆಗ್ತದೆ. ಇಂಗ್ಲಿಷ್ ಮೀಡಿಯಂ ಕಡೆಗೆ ಎಲ್ಲರೂ ಹೋಗ್ತಿದ್ದಾರೆ. ಆದರೆ ಸರ್ಕಾರ ಇದನ್ನ ಗಮನ ಹರಿಸಿ ಏನ್ ಮಾಡಿದೆ ಅಂತಂದ್ರೆ ಈಗ ಮಾಧ್ಯಮ ಪದ್ಧತಿಯನ್ನು ಸಹಿತ ಜಾರಿ ತರೋದನ್ನು ನೋಡ್ಬೋದಾಗಿದೆ. ಕಳೆದ ಒಂದು 5 ವರ್ಷದಿಂದಲೂ ಸಹಿತ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಪಾಲಕರು ಮತ್ತೆ SDMC ಅವರು ಒಂದು ಮನಸ್ಸು ಮಾಡಿದರೆ ಕನ್ನಡ ಮೀಡಿಯಂ ಶಾಲೆಯಲ್ಲೂ ಸಹಿತ ಇಂಗ್ಲಿಷ್ ಮೀಡಿಯಂ ತರಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಹಾಗೆ ಇವತ್ತು ಸರ್ ಹೇಳಿದ್ರು, ಕಳೆದ ವರ್ಷ ಬಂದಾಗ 91 ಮಕ್ಕಳಿದ್ರು, ಈ ಸಾರಿ 97 ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ರೀತಿ ಸರ್ ಮುಂದಿನ ವರ್ಷನೂ ಸಹಿತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರಲಿ ಶಾಲೆಗೆ ಅಂತ ಹಾರೈಸ್ತೇನೆ. ಕೋಟೆಬೈಲ್ ಶಾಲಾ ಮುಖ್ಯಾಧ್ಯಾಪಕರಾದ ಸುರೇಶ್ ನಾಯ್ಕ್ ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿ, ಸರ್ಕಾರಿ ಶಾಲೆಯಲ್ಲಿ ಬೋಧನೆಗೆ ಮಾತ್ರ ಸೀಮಿತಗೊಳಿಸದೆ ನವನವೀನ ಚಟುವಟಿಕೆಗಳನ್ನು ಮಾಡಿಕೊಂಡರೆ ಮಾತ್ರ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರಲು ಸಾಧ್ಯವಾಗುತ್ತದೆ. ಇಲ್ಲಿನ ಶಾಲೆಯ ಮುಖ್ಯ ಶಿಕ್ಷಕ ಉದಯ್ ನಾಯ್ಕ್ ಅವರು ಅತ್ಯಂತ ಕ್ರಿಯಾಶೀಲರು. ಬಣಶಾಲೆ ಸ್ನೇಹಿತರ ಬಳಗದ ಮೂಲಕ ಜನಪ್ರತಿನಿಧಿಗಳು, ದಾನಿಗಳು SDMC ಮೂಲಕ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. ಕನ್ನಡಕ್ಕೆ, ಕನ್ನಡ ಶಾಲೆಗಳಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು. ಉದಯ ನಾಯ್ಕರವರು ನಮ್ಮ ಬಣಶಾಲೆ ಸ್ನೇಹಿತರ ಬಳಗದಲ್ಲಿ ಕೂಡ ಒಬ್ಬ ಕ್ರಿಯಾಶೀಲ ನೌಕರರು. ಅವರು ಈ ಊರಿಗೆ ಬಂದ ಮೇಲೆ ಒಂದು ವಿಶೇಷವಾದ ಸೇವೆಯನ್ನು ಅವರ ತಂಡದೊಂದಿಗೆ, ತಂಡ ಅಂದರೆ ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳು ಇರ್ಬೋದು, SDMC ಇರ್ಬೋದು, ಪಾಲಕರಿರ್ಬೋದು, ದಾನಿಗಳು, ಅದನ್ನು ಸಂವಹನ ಮಾಡಿದ್ರೆ ಮಾತ್ರ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಅವರು ಒಳ್ಳೆಯ ಪ್ರಯತ್ನ ಮಾಡಿ ಶಾಲೆ ವಿಕಾಸದಲ್ಲಿ ತಮ್ಮದೇ ಆದ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಾವು ನವೆಂಬರ್ ಡಿಸೆಂಬರಲ್ಲಿ ಸಾಮಾನ್ಯವಾಗಿ ಎಲ್ಲ ಶಾಲೆಯ ಪ್ರವಾಸ ಮತ್ತು ಈ ಒಂದು ಕಾರ್ಯಕ್ರಮಗಳು ಅಂದರೆ ವಾರ್ಷಿಕ ಸ್ನೇಹ ಸಮ್ಮೇಳನ ಅವೆಲ್ಲ ಮುಗಿಸ್ತೀವಿ. ಈ ವರ್ಷ ಶಿಕ್ಷಣ ಸಂಯೋಜಕ ಪ್ರಮೋದ್ ನಾಯ್ಕ್ ಮಾತನಾಡಿ, ಹೊನ್ನಾವರ ತಾಲೂಕು ಶೈಕ್ಷಣಿಕವಾಗಿ ಪ್ರಗತಿ ಹೊಂದುತ್ತಿರುವ ತಾಲೂಕು. ಇದಕ್ಕೆ ಮುಖ್ಯ ಕಾರಣ ಶಿಕ್ಷಕ ಬಂಧುಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನ. ಕನ್ನಡ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಕ್ಷೀಣಿಸುತ್ತಿರುವ ಈ ಸಂದರ್ಭದಲ್ಲಿ ಮಂಕಿ ಮಡಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವುದು ಖುಷಿಯ ವಿಚಾರ. ಪ್ರತಿ ವರ್ಷ 2ರಿಂದ 3 ಸರ್ಕಾರಿ ಶಾಲೆ ಮುಚ್ಚುತ್ತಿದೆ. ಶಾಲೆ ಮುಚ್ಚಿದಾಗಲೇ ಅದರ ಪ್ರಾಮುಖ್ಯತೆ ಏನು ಎಂಬುದು ತಿಳಿಯುತ್ತದೆ. ಅದಕ್ಕಾಗಿ ಕನ್ನಡ ಮಾಧ್ಯಮ ಬೆಳೆಸಬೇಕಾದ ಅವಶ್ಯಕತೆ ಇದೆ ಎಂದರು. ಒಂದು ಶಾಲೆಯಲ್ಲೇ ಇರಬೇಕು. ಮೋಸ್ಟ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು 2-3 ಮಕ್ಕಳಾದ್ರೂ ಹೆಚ್ಚಿರುವಂಥದ್ದು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ 100ಕ್ಕೆ ಅಂತ ಒಂದು 100 ಅಂಕಿಗೆ ಇರುವಂತಹ ಶಾಲೆಗಳ ಸಂಖ್ಯೆ ನಮ್ಮ ಹೊನ್ನಾವರದಲ್ಲಿ ಕೇವಲ 10-11 ಇದೆ. ಅದರಲ್ಲೂ ಮುಂದಿನ ವರ್ಷ ಈ ಶಾಲೆನೂ ಅದರಲ್ಲಿ ಸೇರ್ಕೊಳ್ಳಿ, ಮಕ್ಕಳ ಸಂಖ್ಯೆ ಇನ್ನೂ ದಾಖಲಾತಿ ಹೆಚ್ಚಾಗಲಿ. ಹಾಗೆ ಕನ್ನಡ ಮಾಧ್ಯಮವನ್ನು ನಾವು ಬೆಳೆಸಬೇಕಾಗಿರುವಂಥದ್ದು ತುಂಬಾ ಅತ್ಯವಶ್ಯಕವಾಗಿರುವಂಥದ್ದು. ಯಾವ ಪರಿಸ್ಥಿತಿ ಆಗ್ತಿದೆ ಅಂದರೆ ಪ್ರತಿ ವರ್ಷನೂ 2-3 ಶಾಲೆಗಳು ಮುಚ್ಚುತ್ತಾ ಬರ್ತಾ ಇದೆ. ಒಂದು ಸಂದರ್ಭ ಬರ್ತದೆ ಇನ್ನೊಂದು 4-5 ವರ್ಷದಾಗ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿದಾಗ ಸರ್ಕಾರಿ ಶಾಲೆಯ ಪ್ರಾಮುಖ್ಯತೆ ಎಷ್ಟು, ಅದು ಬೇಕು ಅನ್ನೋದು ಆವಾಗ ಗೊತ್ತಾಗ್ತದೆ. ಈಗ ಇನ್ನೂವರೆಗೂ ಈಗೇನಾಗ್ತದೆ, ನಾವು ಎಲ್ಲವೂ ಇಂಗ್ಲಿಷ್ ಮೀಡಿಯಂ ಕೂಡ ಒಲವನ್ನು ತೋರಿಸ್ತಾ ಇದ್ದೇವೆ. ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಬೇಕನ್ನೋದು ಹೌದು, ಆದರೆ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಹೈಸ್ಕೂಲ್ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ MG ನಾಯ್ಕ್ ಮಾತನಾಡಿ,
ಉದಯ್ ನಾಯ್ಕ್ ಅವರು ರಾಜ್ಯ ಪ್ರಶಸ್ತಿ ಪಡೆಯಲು ಅರ್ಹತೆ ಇರುವ ಶಿಕ್ಷಕರಾಗಿದ್ದಾರೆ. ಮಂಕಿ ಮಡಿ ಶಾಲೆಯ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ. ಅವರಿಗೆ ಸನ್ಮಾನಿಸಿರುವುದು ಯೋಗ್ಯವಾದದ್ದು. ಮಡಿ ಶಾಲೆ ಸುಂದರವಾದ ಪರಿಸರದಲ್ಲಿದೆ. ಎಲ್ಲ ರಂಗದಲ್ಲಿಯೂ ಮುಂದುವರಿಯುತ್ತಿದೆ. ಮಕ್ಕಳಿಗೆ ಮೊಬೈಲ್ನಿಂದ ದೂರವಿರಿಸಿ ಎಂದು ಸಲಹೆ ನೀಡಿದರು. ಇದೇ ವೇಳೆ ಜಿಲ್ಲಾ ಪ್ರಶಸ್ತಿ ವಿಜೇತ ಶಾಲೆಯ ಮುಖ್ಯ ಶಿಕ್ಷಕ ಉದಯ್ ನಾಯ್ಕ್, ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಾದ NS ನಾಯ್ಕ್, ನಿವೃತ್ತ ಬಿಸಿಯೂಟದ ಸಿಬ್ಬಂದಿ ರೋಜಿ ಗೊನ್ಸಾಲಿಸ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಯಿತು. ಶಿಕ್ಷಕಿ ಸುಮಿತ್ರಾ ನಾಯ್ಕ್ ವರದಿ ವಾಚಿಸಿದರು. ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಖಾರ್ವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಸಿಆರ್ಪಿಗಳಾದ ಮಂಜುನಾಥ್ ನಾಯ್ಕ್, ಉಮೇಶ್ ನಾಯ್ಕ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ಮಾಲಿನಿ ನಾಯ್ಕ್, ಸದಸ್ಯರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಅಂಗನವಾಡಿ ಹಾಗೂ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.